ಹಾಯ್ ಲೀಡರ್ಸ್, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಖಂಡಿತವಾಗ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್ ಮೈ ಡಿಯರ್ ಪಾರ್ಟ್ನರ್ಸ್, ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸೊ ಏನಪ್ಪ ಇದು ಫ್ರೀಡಮ್ ಪ್ಲ್ಯಾನ್? ಸೊ ಈ ಒಂದು ಸಾರ್ವಶ್ರೀ ಅರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸೊ ಇರುವಂತಹ ಒಂದು ಆಪರ್ಚುನಿಟಿನ ಸೊ ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು ನಾವು ಅರ್ನಿಂಗ್ಸ್ನ ಮಾಡ್ಬೋದು ಮತ್ತು ಜೊತೆಗೆ ನಮ್ಮ ಹೆಲ್ತನ್ನ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕ್ಲಿಯರ್ ಕಟ್ಟಾಗೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಸೊ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ಎನಿ ಟೈಮ್ ನಾನು ಅವೈಲಬಲ್ ಇರ್ತೀನಿ. ಖಂಡಿತವಾಗ್ಲೂ ನಿಮ್ಮ ಕ್ವಶನ್ಸ್ಗಳಿಗೆ ನನ್ನ ಹತ್ರ ಕ್ಲಾರಿಫಿಕೇಶನ್ ಇರ್ತದೆ. ಸ್ನೇಹಿತರೆ, ಒನ್ಸ್ ಅಗೇನ್ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸೊ ಕಂಪನಿಯ ಬಗ್ಗೆ ಸೊ ನೀವು ಬೇಕಾದ್ರೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಹೇಗಿದೆ, ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ಸೊ ವೆಬ್ಸೈಟಲ್ಲಿರುತ್ತೆ. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಕಮಿಂಗ್ ಟು ದ ಇನ್ಕಮ್ ಪಾರ್ಟ್. ಓಕೆ, ಸೊ ಈ ಒಂದು ಕಂಪನಿಯಲ್ಲಿ ಸ್ನೇಹಿತರೆ, ಸೊ ಬಿಫೋರ್ ದಟ್ SHPL ಪ್ರಾಡಕ್ಟ್ಸ್, ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನೀವು ನೋಡ್ಬೋದು ಹೆಲ್ತ್ ಆ್ಯಂಡ್ ವೆಲ್ನೆಸ್ಸಲ್ಲಿ 150ಗಿಂತ ಜಾಸ್ತಿ ಪ್ರಾಡಕ್ಟ್ಗಳು ಆಲ್ರೆಡಿ ಕಂಪನಿಯಲ್ಲಿದೆ. ಸೊ ಜೊತೆಗೆ ಪರ್ಸ್ನಲ್ ಕೇರಲ್ಲಿ 90+ ಪ್ರಾಡಕ್ಟ್ಗಳಿದೆ. ಹೋಮ್ ಕೇರಲ್ಲಿ 15+ ಪ್ರಾಡಕ್ಟ್ಗಳಿದೆ. ಸೊ ಕಿಚನ್ ಕೇರ್ 25+ ಪ್ರಾಡಕ್ಟ್ಗಳಿದೆ. ಆಗ್ರೋ ಕೇರ್ 15+ ಪ್ರಾಡಕ್ಟ್ಗಳಿದೆ. ಅನಿಮಲ್ ಕೇರ್ 5+ ಪ್ರಾಡಕ್ಟ್ಗಳಿದೆ. ಸೊ ಇದು ಇನ್ನು ಆ್ಯಡಪ್ ಆಗದೆ ಇರೋದು ಕೂಡ ಕೆಲವೊಂದು ಈ ಒಂದು PDF ಅಲ್ಲಿ ಇರಲ್ಲ. ಜೊತೆಗೆ ಬೇಬಿ ಕೇರ್ಲಿ 2 ಅಂತ ಇದೆ, ಬಟ್ ಆಲ್ಮೋಸ್ಟ್ ನಿಯರ್ 10 ಇದೆ. ಸೊ ಲೈಫ್ ಸ್ಟೈಲ್ ಪ್ರಾಡಕ್ಟ್ಗಳು ಅಷ್ಟೇ ಸುಮಾರು ರೀತಿಯಾದಂಥ ಪ್ರಾಡಕ್ಟ್ಗಳಿದೆ ಸ್ನೇಹಿತರೆ. ಸೊ ನಾವು ಇವಾಗ ಪ್ಲ್ಯಾನಿಂಗ್ ಪಾರ್ಟ್ಗೆ ಬಂದಾಗ ಸೊ ತುಂಬ ಸಿಂಪಲ್ ಆಗಿದೆ. ಸೊ ದಯವಿಟ್ಟು ಯಾರು ಕೂಡ ಕ್ವಿಟ್ ಮಾಡೋಕ್ಕೆ ಹೋಗ್ಬಿಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ. SHPL ಫ್ರೀಡಮ್ ಪ್ಲಾನ್. ಸ್ನೇಹಿತರೆ, ಈ ಒಂದು ಫ್ರೀಡಮ್ ಪ್ಲಾನಲ್ಲಿ ಅರ್ನಿಂಗ್ಸ್ನ ಮಾಡೋಕ್ಕೂ ಮುಂಚೆ ಫಸ್ಟ್ ನೀವು ಇಲ್ಲಿ ಕಸ್ಟಮರ್ ಆಗಬೇಕಾಗ್ತದೆ. ಸೊ ಕಸ್ಟಮರ್ ಆಗಬೇಕು ಅಂದರೆ ನಿಮ್ಮ ಡೀಟೇಲ್ಸ್ನ ಯಾರು ನಿಮಗೆ ರೆಫರ್ ಮಾಡಿರ್ತಾರೆ ಅವ್ರಿಗೆ ಸೊ ಕಳಿಸೋ ಮುಖಾಂತರ ನಿಮ್ಮ ಒಂದು ID-ನ ಫ್ರೀಯಾಗಿ ರಿಜಿಸ್ಟರ್ ಮಾಡ್ಕೋತೀರಾ. ಸೊ ಇಲ್ಲಿ ನೀವು ID-ನ ರಿಜಿಸ್ಟರ್ ಮಾಡಬೇಕು ಅಂತಂದರೆ ನಮ್ಮ ಇಂಡಿಯನ್ ಸಿಟಿಜನ್ ಆಗಬೇಕಾಗಿರುತ್ತೆ. ಸೊ ಇದು ನಮ್ಮ ಒಂದು ಇಂಡಿಯಾದಲ್ಲಿ ಮಾತ್ರ ಇರುವಂಥದ್ದು. ಬರುವಂಥ ದಿನಗಳಲ್ಲಿ ಔಟ್ ಆಫ್ ಕಂಟ್ರಿಗೂ ಕೂಡ ಕಂಪನಿ ಸ್ಪ್ರೆಡ್ ಮಾಡ್ತಾ ಇದೆ. ಸೊ ಇದರಲ್ಲಿ 18+ ಅಂದರೆ 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ಒಂದು ಬಿಸ್ನೆಸ್ನ ನೀವು ಮಾಡ್ಬೋದು. ಇನ್ ಕೇಸ್ ಬಿಲೋ 18+ ಇರೋವಂಥವ್ರು ಯಾರಾದರೂ ಇತ್ತು ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಹೆಸರಲ್ಲಿ ಬೇಕಾದ್ರೆ ನೀವು ID ಮಾಡಿಕೊಂಡು ಕೆಲಸ ಮಾಡ್ಬೋದು, ನೋ ಪ್ರಾಬ್ಲಮ್. ಯಾರು ಬೇಕಾದ್ರೂ ಇಲ್ಲಿ ಸಾಧನೆ ಮಾಡಲಿಕ್ಕೆ ಏಜು ಅನ್ನೋದೇನು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಮಾಡ್ತೀನಿ ಅನ್ನೋ ಒಂದು ಛಲ ಇದ್ರೆ ಸಾಕು, ಖಂಡಿತವಾಗ್ಲೂ ಯಾರು ಬೇಕಾದರೂ ಸಾಧನೆನ ಮಾಡ್ಬೋದು ಸ್ನೇಹಿತರೆ. ಸೊ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಸುಮಾರು ರೀತಿಯಾದಂಥ ಪ್ರಾಡಕ್ಟ್ಗಳಿದೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ಗಳನ್ನ ತೊಗೊಂಡ್ರು ಕೂಡ ಅದಕ್ಕೆ ಆದಂಥ BV ಅಂತ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಜಾಯ್ನ್ ಆಗಬೇಕು ಅಂದರೆ ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ಏನಿಲ್ಲ. ಸೊ ಮಿನಿಮಮ್ 500 BVಯಿಂದ ನೀವು ಸ್ಟಾರ್ಟಪ್ ಮಾಡ್ಬೋದು. ಸೊ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಸೊ ನಿಮಗೆ ಅವಶ್ಯಕತೆ ಇರುವಂತಹ ಯಾವುದಾದ್ರೂ ಪ್ರಾಡಕ್ಟ್ಗಳನ್ನ ನೀವು ತೊಗೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಕೂಡ ಫಿಕ್ಸ್ಡ್ BV ಅಂತ ಇರಲ್ಲ. ಒಂದೊಂದು ಕ್ಯಾಟಗರಿಗೆ ಒಂದೊಂದು ಪ್ರಾಡಕ್ಟ್ಗಳಿಗೆ ಇಷ್ಟು BV ಅಂತ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಪ್ರಾಡಕ್ಟ್ಗಳಿದೆ, ಅದಕ್ಕಿಷ್ಟು BV, ಇದಕ್ಕಿಷ್ಟು BV, ಈ ಥರ BVಗಳಿರುತ್ತೆ. ಸೊ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. BV ಅಂದರೆ ಬಿಸ್ನೆಸ್ ವ್ಯಾಲ್ಯೂ. ಸೊ ಅದೇ ರೀತಿ ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ 80% ಅಷ್ಟು ಪ್ರಾಡಕ್ಟ್ಗಳು ಬೈ 1 get 1 ಇದೆ ಸ್ನೇಹಿತರೆ. ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ಒಂದಕ್ಕೆ ನೀವು ಅಮೌಂಟ್ನ ಪೇ ಮಾಡ್ತೀರಾ, ನಿಮಗೆ ಇನ್ನೊಂದು ಫ್ರೀ ಆಗಿ ಬರ್ತದೆ. ಸೊ ಇನ್ಕಮ್ ಪಾರ್ಟ್ಗೆ ಬಂದಾಗ ಸೊ ಟೈಪ್ಸ್ ಆಫ್ ಇನ್ಕಮಲ್ಲಿ ಫಸ್ಟ್ ಬಂದು ರೀಟೇಲ್ ಪ್ರಾಫಿಟ್. ಓಕೆ, ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೀಟೇಲ್ ಪ್ರಾಫಿಟ್. ಸೊ ಇನ್ಸ್ಟೆಂಟ್ ರೀಟೇಲ್ ಪ್ರಾಫಿಟ್ ಅಂದರೆ ಸ್ನೇಹಿತರೆ, ನಾನು ಅವಾಗಲೇ ಹೇಳಿದೆ ಎಲ್ಲ ಪ್ರಾಡಕ್ಟ್ಗಳಿಗೂ ಕೂಡ ಒಂದು ಪ್ರೈಸ್ ಅಂತ ಇರ್ತದೆ. ಆಲ್ಮೋಸ್ಟ್ ಪ್ರಾಡಕ್ಟ್ಗಳು ಬೈ 1 get 1 ಇರುತ್ತೆ. ಅದಕ್ಕೆ BV ಅನ್ನೋದು ಕೂಡ ಇರ್ತದೆ ಸ್ನೇಹಿತರೆ. ಈಗ ಒಂದು ಎಕ್ಸಾಂಪಲ್, ಶಾಂಪೂನ ನೀವು ತಗೋತೀರಾ ಅಂತ ಅನ್ಕೊಳ್ಳಿ. ಶಾಂಪೂ ಪ್ರೈಸ್ ಬಂದು 300 ರೂಪಾಯಿ ಇರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇರೋದು. ಓಕೆ, ಸೊ 300 ರೂಪಾಯಿ ಇದೆ ಅಂದರೆ ನೀವು 300 ರೂಪಾಯಿ ಪೇ ಮಾಡಿ ಒಂದು ಶಾಂಪೂನ ನೀವು ತಗೋತೀರಾ. ಸೊ ಒಂದು ಶಾಂಪಿಗೆ ನೀವು ಪೇ ಮಾಡ್ತೀರಾ, ಬಟ್ ನಿಮಗೆ 2 ಶಾಂಪು ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ 2 ಶಾಂಪು ಬಂತು ಅಂತ ಅಂದರೆ ಸೊ ನಿಮಗೆ 300 ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಆದಂಗೆ. ಸೊ ಅದನ್ನು ನೀವು ರೀಟೇಲ್ ಮಾಡ್ಕೋತೀನಿ ಅಂದರೆ ವಿತೌಟ್ ನೀವೇನು ಕೆಲಸ ಮಾಡ್ದಂಗೆ ಓನ್ಲಿ ರೀಟೇಲಿಂದನೂ ಕೂಡ ನಿಮಗೆ 50% ಪ್ರಾಫಿಟ್ ಇರುತ್ತೆ. ಸೊ ಬರೀ 300 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಬಟ್ ಅದನ್ನು ರೀಸೇಲ್ ಮಾಡಿದಾಗ
ಇನ್ನ 300 ರೂಪಾಯಿ ಎಕ್ಸ್ಟ್ರಾ ಬರ್ತದೆ ಸ್ನೇಹಿತರೆ. ಸೊ ಅಂದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರಾಡಕ್ಟ್ಗಳನ್ನ ತಗೊಂಡು ಸೇಲ್ ಮಾಡಬೇಕು ಅನ್ನೋದು ಏನಿಲ್ಲ. ಇದು ರೀಟೇಲ್ ಪ್ರಾಫಿಟ್ ಅಂದ್ರೆ ಇದೊಂದು ಪಾರ್ಟ್ ಆಫ್ ಒಂದು ಇನ್ಕಮ್ ಪ್ಲಾನ್ ಅಲ್ಲಿ ಇದು ಒಂದು ಇನ್ಕಮ್. ಸೊ ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ರಿಟೇಲ್ ಮಾಡ್ಬೋದು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಓಕೆ, ಸೊ ಸ್ನೇಹಿತರೆ ಇಲ್ಲಿ ಬೈ ಒನ್ ಗೆಟ್ ಒನ್ ಇದೆ. ಸೊ ಒಂದು ಪ್ರಾಡಕ್ಟ್ಗೆ 300 ರೂಪಾಯಿ ಪೇ ಮಾಡಿ ನಿಮ್ಗೆ 2 ಬಂದಿರುತ್ತೆ. ಬಟ್ ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ನೀವು ರಿಟೇಲ್ ಮಾಡ್ಕೋಬಹುದು. ಸೊ ಅದನ್ನ 300 ರೂಪಾಯಿಗಾರು ಮಾಡ್ಕೊಳ್ಳಿ ಅಥವಾ 200 ರೂಪಾಯಿಗಾರು ಮಾಡ್ಕೊಳ್ಳಿ, ಸೊ 250 ಮಾಡ್ಕೊಳ್ಳಿ ಅಥವಾ 10 ರೂಪಾಯಿ ಲಾಭದಾನ ಇಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿತ್ತು. ಓಕೆ, ಸೊ ಇದು ಒಂದು ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್. ನೆಕ್ಸ್ಟ್ ಬಂದು ಕನ್ಸಿಸ್ಟೆನ್ಸಿ ಆಫರ್. ಸೊ ಕನ್ಸಿಸ್ಟೆನ್ಸಿ ಆಫರ್ ಅಂದ್ರೆ ಸ್ನೇಹಿತರೆ, ಸೊ ನಾನು ಅವಾಗಲೇ ಹೇಳಿದೆ ಯಾವುದೇ ಪ್ರಾಡಕ್ಟ್ಗಳನ್ನ ತಗೊಂಡ್ರು ಕೂಡ BV ಅಂತ ಆ್ಯಡ್ ಆಗುತ್ತೆ. ಸ್ನೇಹಿತರೆ ಈ ಒಂದು ಕನ್ಸಿಸ್ಟೆನ್ಸಿ ಆಫರ್ ನೀವು ಎಲಿಜಿಬಲ್ ಆಗಬೇಕು ಅಂತ ಅಂದ್ರೆ ಸೊ 1000 BV ಇಂದ ನೀವು ಬಿಲ್ಲಿಂಗ್ ಮಾಡಬೇಕಾಗ್ತದೆ. 1000 BVನ ಪ್ರತಿ ತಿಂಗಳು ನೀವು ಬಿಲ್ಲಿಂಗ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲ. ಬಟ್ ಈ ಒಂದು ಕನ್ಸಿಸ್ಟೆನ್ಸಿ ಆಫರ್ನ ನೀವು ತಗೋಬೇಕು ಅಂದ್ರೆ 1000 BV ನೀವು ಬಿಲ್ಲಿಂಗ್ ಮಾಡ್ತಿದ್ದೀರಾ ಅಂದ್ರೆ ಪ್ರತಿ ತಿಂಗಳು ಕೂಡ ನಿಮಗೆ ಲಕ್ಕಿ ಡ್ರಾ ಇರ್ತದೆ. ಯಾವ ತಿಂಗಳು ನೀವು ಬಿಲ್ಲಿಂಗ್ ಮಾಡಿದ್ರೆ ಆ ತಿಂಗಳು ನಿಮಗೆ ಲಕ್ಕಿ ಡ್ರಾ ಇರ್ತದೆ. ಸೊ ಕಂಪನಿಯಲ್ಲಿ 50 ಜನಕ್ಕೆ ಲಕ್ಕಿ ಡ್ರಾ ಸಿಗುತ್ತೆ. ಈ ಒಂದು ಲಕ್ಕಿ ಡ್ರಾದಲ್ಲಿ ಸೊ ನಿಮಗೆ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು, ಆಕ್ಟಿವ್ ಹೋಂಡಾ, ಸ್ಕೂಟಿ ಆ ಥರ ಸುಮಾರು ರೀತಿಯಾದಂಥ ಗಿಫ್ಟ್ಗಳನ್ನ ಇಟ್ಟಿರ್ತಾರೆ. ಸೊ 50 ಜನ ಲಕ್ಕಿ ವಿನ್ನರ್ಸು ವಿನ್ ಆಗ್ತಾರೆ. ಇದು ಪ್ರತಿ ತಿಂಗಳು ಇರುತ್ತೆ. ಸೊ ಪ್ರತಿ ತಿಂಗಳು ನೀವು 1000 BV ಮಾಡಿದ್ದೀರ ಅಂದ್ರೆ ಪ್ರತಿ ತಿಂಗಳು ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಇದು ಒಂದು ಬೆನಿಫಿಟ್. ಸೊ ಮತ್ತೊಂದು ಬೆನಿಫಿಟ್ ಬಂದು ನಿಮಗೆ ಸೊ ಎವ್ರಿ ಮಂತ್ ನೀವು 1000 BV ಬಿಲ್ಲಿಂಗ್ ಮಾಡ್ತಿದ್ದೀರಾ ಅಂದ್ರೆ 3 ಮಂತ್ಸ್ ಕಂಟಿನ್ಯೂ ಆಗಿ ಬಿಲ್ಲಿಂಗ್ ಮಾಡಿದ್ದೀರಾ ಅಂದ್ರೆ ನೀವು 3 ಮಂತ್ಸ್ ಆದಮೇಲೆ ಎಕ್ಸ್ಟ್ರಾ 1500 ರೂಪಾಯಿ ವರ್ತ್ ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಎನಿ ಐಟಮ್ನ ನೀವು ಚೂಸ್ ಮಾಡ್ಬೋದು. ಇಲ್ಲ 6 ತಿಂಗಳು ನೀವು ಕಂಟಿನ್ಯೂ ಮಾಡಿದ್ದೀರಾ ಅಂದರೆ 5000 ರೂಪಾಯಿ ವರ್ತು ಪ್ರಾಡಕ್ಟ್ ಫ್ರೀ ಆಗಿ ಸಿಗ್ತದೆ. ಇಲ್ಲ 1 ವರ್ಷ ನೀವು ಕಂಟಿನ್ಯೂ ಮಾಡಿದ್ದೀರಾ ಅಂದರೆ 15000 ರೂಪಾಯಿ ವರ್ತು ಪ್ರಾಡಕ್ಟ್ ನಿಮಗೆ ಫ್ರೀ ಸಿಗ್ತದೆ ಸ್ನೇಹಿತರೆ. ಸೊ ಇದು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಿಗುವಂತಹ ಬೆನಿಫಿಟು. ನೆಕ್ಸ್ಟ್ ಇನ್ಕಮ್ ಬಂದು ಟೀಮ್ ಮ್ಯಾಚಿಂಗ್ ಬೋನಸ್. ಸೊ ಈ ಒಂದು ಟೀಮ್ ಮ್ಯಾಚಿಂಗ್ ಬೋನಸಲ್ಲಿ ಯಾವ ರೀತಿ ಇನ್ಕಮ್ ಮಾಡ್ಕೋಬಹುದು ಸ್ನೇಹಿತರೆ, ಇಲ್ಲೇ ನೀವು ನೋಡ್ತಾ ಇರ್ಬೋದು ಟೀಮ್ ಎ, ಟೀಮ್ ಬಿ ಅಂತ ಇದೆ. ಒಂದು ಸೈಡ್ 50,000 BV ಇದೆ, ಇನ್ನೊಂದು ಸೈಡ್ 40,000 BV ಇದೆ. ಸೊ ಎಕ್ಸಾಂಪಲ್ ನೋಡಿ, ಈಗ 50,000 BV ಒಂದು ಸೈಡ್ ಇದೆ. ಸೊ BV ಅಂದರೆ ನಿಮ್ಗೆ ಅವಾಗಲೇ ಹೇಳಿದ್ದೀನಿ. ಸೊ ಏನೇ ಐಟಮ್ ತೊಗೊಂಡ್ರು ಕೂಡ ಇಲ್ಲಿ BV ಅಂತ ಆ್ಯಡ್ ಆಗುತ್ತೆ. ಅದೇ ರೀತಿ ನಿಮ್ಮ ಕೆಳಗಡೆ ನಿಮ್ಮ ಲೆಫ್ಟ್ ಮತ್ತು ರೈಟು 50,000 BV ಒಂದು ಸೈಡ್ ಆಗಿದೆ. ಇದು ನಾನು ಹೇಳ್ತಾ ಇರೋದು ಒಂದನ್ನು ಅರ್ಥ ಮಾಡ್ಕೋಬೇಡಿ, ಇದು ಒಂದು ಎಕ್ಸಾಂಪಲ್ಗೆ ಅಷ್ಟೇ. ಇಷ್ಟೇ ಆಗಬೇಕು ಅಂತ ಕಂಡೀಷನ್ಸ್ ಇಲ್ಲ. ನಿಮಗೆ ಬರೀ 10 BV ಆ್ಯಡ್ ಆದರೂ ಕೂಡ ನಿಮಗೆ ಇನ್ಕಮ್ ಬರುತ್ತೆ. ಸೊ ಯಾವ ರೀತಿ ಬರುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನೋಡಿ 50,000 BV ಒಂದು ಸೈಡ್ ಆಗಿದೆ, 40,000 BV ಒಂದು ಸೈಡ್ ಆಗಿದೆ. ಈಗ ಕಡಿಮೆ ಇರೋ ಸೈಡಲ್ಲಿ ನಿಮಗೆ ಮ್ಯಾಚಿಂಗ್ ಆಗಿ ಇನ್ಕಮ್ ಬರ್ತದೆ. ಎಷ್ಟು ಪರ್ಸೆಂಟ್ ಬರುತ್ತೆ? 10% ಬರುತ್ತೆ. ಸೊ 40,000 BV ಮ್ಯಾಚಿಂಗ್ ಆಯಿತು ಅಂದರೆ 2 ಸೈಡ್ ಒಂದೇ ದಿನ ಆಗಬೇಕು ಅಂತ ಏನಿಲ್ಲ. ಸೊ ಒಂದು ಸೈಡ್ ಆಲ್ರೆಡಿ ಈ ತಿಂಗಳಾಗಿದೆ, ಇನ್ನೊಂದು ಸೈಡು ನಾಳೆ ನೆಕ್ಸ್ಟ್ ತಿಂಗಳಾಗುತ್ತೆ. ಯಾವಾಗ ನಿಮಗೆ ಮ್ಯಾಚಿಂಗ್ ಆಗುತ್ತೆ ಅವಾಗ ನಿಮಗೆ 10% ಮ್ಯಾಚಿಂಗ್ ಇನ್ಕಮ್ ಬರ್ತದೆ ಸ್ನೇಹಿತರೆ. ಸೊ ಬರುವಂತಹ BV ಮೇಲೆ 10% ಮ್ಯಾಚಿಂಗ್ ಇನ್ಕಮ್ ಬರುತ್ತೆ. ಈಗ 1 ಲಕ್ಷ BV ಮ್ಯಾಚಿಂಗ್ ಆಯ್ತಾ 10,000 ರೂಪಾಯಿ ಇನ್ಕಮ್ ಬರುತ್ತೆ. ಇಲ್ಲ 10 ಲಕ್ಷ BV ಮ್ಯಾಚಿಂಗ್ ಆಯ್ತಾ 1 ಲಕ್ಷ ಇನ್ಕಮ್ ಬರ್ತದೆ. ಸೊ ಈ ರೀತಿಯಾಗಿ ನಿಮಗೆ ಮ್ಯಾಚಿಂಗ್ ಇನ್ಕಮ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದು ಒಂದು ಟೀಮ್ ಮ್ಯಾಚಿಂಗ್ ಬೋನಸ್. ನೆಕ್ಸ್ಟ್ ಇನ್ಕಮ್ ಬಂದು, ಸೊ ನಾನು ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಇನ್ಕಮ್ಗಳನ್ನ ನಾನು ಏನೇ ಹೇಳಿದ್ರು ಕೂಡ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಬರುವಂತಹ ಇನ್ಕಮ್ಗಳು. ಸೊ ಈಗ ನೋಡಿ ಸ್ನೇಹಿತರೆ, ಟೀಮ್ ಬಿಲ್ಡಿಂಗ್ ಬೋನಸ್. ಸೊ ಟೀಮ್ ಬಿಲ್ಡಿಂಗ್ ಬೋನಸ್ ಯಾವ ರೀತಿ ಬರುತ್ತೆ ಸ್ನೇಹಿತರೆ, ಇಲ್ಲಿ ನೀವು ಎಷ್ಟು ಜನರಿಗೆ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು. ಟೀಮ್ ಕಟ್ಟದೆ ಬೇರೆ, ಡೈರೆಕ್ಟ್ ಸ್ಪಾನ್ಸರ್ ಬೇರೆ. ಡೈರೆಕ್ಟ್ ಸ್ಪಾನ್ಸರ್ ಅಂದರೆ ನಿಮ್ಮಿಂದ ಬರುವಂತಹ ವ್ಯಕ್ತಿಗಳು. ಸೊ ಟೀಮ್ ಅಂತ ಅಂದರೆ ನೀವು ರೆಫರ್ ಮಾಡಿರೋರ ಕಡೆಯಿಂದ ಬರುವಂಥದ್ದು. ಸೊ ನಾನು ಇವಾಗ ಹೇಳ್ತಾ ಇರೋವಂಥದ್ದು ಟೀಮ್ ಬಿಲ್ಡಿಂಗ್ ಬೋನಸ್ ಮೀನ್ಸ್ ಡೈರೆಕ್ಟ್ ಸ್ಪಾನ್ಸರ್. ಅಂದರೆ ಸ್ನೇಹಿತರೆ, ನೀವು ಎಷ್ಟು ಜನರಿಗೆ ಬೇಕಾದ್ರೂ ಅವಕಾಶ ಕೊಡ್ಬೋದು. ಆ ವ್ಯಕ್ತಿಗಳು ಏನು ಅರ್ನಿಂಗ್ಸ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ABCDE ಅಂತ ಅನ್ಕೊಳ್ಳಿ. ಸೊ ಎಷ್ಟೋ ಜನಕ್ಕೆ ನಾನು ಡೈರೆಕ್ಟ್ ಸ್ಪಾನ್ಸರ್ ಕೊಟ್ಟಿದ್ದೀನಿ. ಅವರು ನನ್ನ ಎಕ್ಸ್ಟ್ರೀಮ್ ಲೆಫ್ಟ್ ಎಲ್ಲರೂ ಬರ್ತಾರೆ ಅಥವಾ ರೈಟ್ ಎಲ್ಲರೂ ಬರ್ತಾರೆ. ಸೊ ನಾನು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರುವಂತಹ ವ್ಯಕ್ತಿಗಳು ಏನು ಅರ್ನಿಂಗ್ಸ್ನ ಮಾಡ್ತಾರೆ ಅದರಲ್ಲಿ 10% ನಿಮಗೆ ಬರುತ್ತೆ. ಈಗ ನೀವು 100 ಜನನ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಈ 100 ಜನರಲ್ಲಿ ಕೇವಲ 10 ಜನ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಅವರು ನಿಮ್ಮ ಲೆಫ್ಟ್ ಆರೋ ಇರಲಿ ಅಥವಾ ನಿಮ್ಮ ರೈಟ್ ಆರೋ ಇರಲಿ, ನಿಮಗೆ ಈ ತಿಂಗಳು ಇನ್ಕಮ್ ಬರಲಿ ಬಿಡಲಿ ಸೆಕೆಂಡ್ರಿ. ಬಟ್ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇರುವಂತಹ ವ್ಯಕ್ತಿಗಳು ಇನ್ಕಮ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರ ಇನ್ಕಮ್ ಮೇಲೆ
10% ನಿಮಗೆ ಬರುತ್ತೆ. ಎಕ್ಸಾಂಪಲ್, ಈ ತಿಂಗಳಲ್ಲಿ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರುವಂತಹ ಎ ಪರ್ಸನ್ನು 10,000 ರೂಪಾಯಿ ದುಡಿತಾನೆ. 10,000 ರೂಪಾಯಿ ಇಂಟು 10% ಅಂದರೆ 1,000 ಬರುತ್ತೆ. ಸೊ ಯಾರೋ ಒಬ್ಬ ಬಿ ಅನ್ನೋ ಪರ್ಸನ್ನು ಇವತ್ತು ಈ ತಿಂಗಳು ಬರೀ 1,000 ದುಡಿತಾನೆ. 1,000 ಇಂಟು 10% ಮಾಡಿದ್ರೆ 100 ರೂಪಾಯಿ ನಿಮಗೆ ಬರುತ್ತೆ. ಅದೇ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರುವಂಥ ಯಾರೋ ಒಬ್ಬ ವ್ಯಕ್ತಿ 10 ಲಕ್ಷ ದುಡಿತಾನೆ ಅಂತ ಅನ್ಕೊಳ್ಳಿ. ಆ 10 ಲಕ್ಷದಲ್ಲಿ 10% ಅಂದರೆ 1 ಲಕ್ಷ ಆ ಮಂತಿನ ನಿಮ್ಮ ಇನ್ಕಮ್. ಇಲ್ಲಿ ಲೆಫ್ಟ್ ಎಲ್ಲಾರು ಬರಲಿ, ರೈಟ್ ಎಲ್ಲಾರು ಬರಲಿ, ಸಿಂಗಲ್ ಲೆಗ್ ಅಲ್ಲ, ಎಲ್ಲಾದರೂ ಬರಲಿ, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ಲಿ ಆ ವ್ಯಕ್ತಿ ಬಂದಿದ್ದಾನೆ ಅಂತ ಅಂದರೆ ನಿಮಗೆ ಇನ್ಕಮ್ ಬಂತು ಅಂತ ಅರ್ಥ ಸ್ನೇಹಿತರೆ. ಸೊ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಬ್ಯೂಟಿಫುಲ್ ಪ್ಲಾನ್ ಇದು. ನಾನು ಒಂದು ಸಲ ಯಾರೋ ಒಬ್ಬ ವ್ಯಕ್ತಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಆ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಂದರೆ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ ಸ್ನೇಹಿತರೆ. ಇದು ಥರ್ಡ್ ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ಇನ್ಕಮ್ಗೆ ಬರೋಣ. ಸೊ ಯಾವುದಪ್ಪ ಇನ್ಕಮ್ ಅಂದರೆ ಫೋರ್ತ್ ಇನ್ಕಮ್ ಬಂದು ಟೀಮ್ ಮೆಂಟರಿಂಗ್ ಬೋನಸ್. ಸೊ ಟೀಮ್ ಮೆಂಟರಿಂಗ್ ಬೋನಸ್ ನೀವು ಎಲಿಜಿಬಲ್ ಆಗಬೇಕು ಅಂತ ಅಂದರೆ ಸೊ ಆ ಒಂದು ತಿಂಗಳಲ್ಲಿ 1ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ನೀವು 15,000 BV ಮ್ಯಾಚಿಂಗ್ ಮಾಡಿಕೊಂಡ್ರೆ 15,000 ರೂಪಾಯಿ ಒಳಗಡೆ 15,000 BV ಒಳಗಡೆ ಆದರೆ ನಿಮಗೆ ಟೀಮ್ ಮ್ಯಾಚಿಂಗ್ ಬೋನಸ್ಸು, ಟೀಮ್ ಬಿಲ್ಡಿಂಗ್ ಬೋನಸ್ಸು ಈ ಎರಡು ಬಂದೇ ಬರ್ತದೆ. ಇನ್ ಕೇಸ್ ಆ ಒಂದು ತಿಂಗಳಲ್ಲಿ 15,000 BV ಮೇಲ್ಪಟ್ಟು ಮ್ಯಾಚಿಂಗ್ ಆದರೆ ನಿಮಗೆ ಈ ಒಂದು ಇನ್ಕಮ್ಮು ಕೂಡ ಬರುವಂತಹ ಇನ್ಕಮ್ ಜೊತೆಗೆ ಈ ಒಂದು ಇನ್ಕಮ್ ಆ್ಯಡ್ ಅಪ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನಾನು ಹೇಳುವಂತಹ ಯಾವುದೇ ಇನ್ಕಮ್ ಆದರೂ ಕೂಡ ಕಂಪನಿಯ ಟರ್ನ್ ಓವರ್ ಮೇಲೆ ಬರುವಂತಹದ್ದು. ಸೊ ಕಂಪನಿ ಟರ್ನ್ ಓವರ್ ಮೇಲೆ ಇಷ್ಟು % ಅಂತ ಅಲೋಕೇಟ್ ಮಾಡುತ್ತೆ, ಅಷ್ಟು % ನಿಮ್ಗೆ ಇನ್ಕಮ್ ಬರ್ತದೆ. ಕಮ್ಮಿ ಅಂತೂ ಬರಲ್ಲ, ಖಂಡಿತ ಜಾಸ್ತಿ ಬರುತ್ತೆ. ಓಕೆ, ಸೊ ಸ್ನೇಹಿತರೆ, ಯಾರೆಲ್ಲ ಈ ಒಂದು 15,000 BV ಮ್ಯಾಚಿಂಗ್ ಮೇಲ್ಪಟ್ಟು ಆ ಮಂತಲ್ಲಿ ಆಗುತ್ತೆ ಅವ್ರಿಗೆ ಈ ಒಂದು ಇನ್ಕಮ್ ಕೂಡ ಆ್ಯಡ್ ಅಪ್ ಆಗುತ್ತೆ. ನೆಕ್ಸ್ಟ್ 5ನೇ ಇನ್ಕಮ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸ್. ಈ ಒಂದು ಇನ್ಕಮ್ನ ನೀವು ತಗೋಬೇಕು ಅಂತ ಅಂದರೆ ಆ ಒಂದು ತಿಂಗಳಲ್ಲಿ 30,000 BV ಮ್ಯಾಚಿಂಗ್ ಆಗಿರಬೇಕು. ಅಂದ್ರೆ 30,000 BV ಅಥವಾ ಅದಕ್ಕಿಂತ ಮೇಲ್ಪಟ್ಟು ಆಗಿತ್ತು ಅಂದರೆ ಸೊ ಬರುವಂತಹ ಈ 4 ಇನ್ಕಮ್ಗಳ ಜೊತೆಗೆ 5ನೇ ಇನ್ಕಮು ಕೂಡ ಆ್ಯಡ್ ಅಪ್ ಆಗುತ್ತೆ. ಅಂದರೆ ಸೊ ನಿಮಗೆ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಜನರೇಟ್ ಆಗುತ್ತೆ, ಅದರಲ್ಲಿ 12 ರೀತಿಯಾದಂಥ ಇನ್ಕಮ್ಗಳು ಕೂಡ ಶೋ ಆಗುತ್ತೆ. ಅದರಲ್ಲಿ ನೀವು ಎಲ್ಲಿವರೆಗೂ ಎಲಿಜಿಬಲ್ ಇದ್ದೀರಾ ಅಲ್ಲಿವರೆಗೂ ಇನ್ಕಮ್ ಬಂದು ನಿಮಗೆ ಆ್ಯಡ್ ಅಪ್ ಆಗಿರುತ್ತೆ. ಸೊ ಅದೇ ರೀತಿ ಸ್ನೇಹಿತರೆ, ಚೈಲ್ಡ್ ಎಜುಕೇಷನ್ ಬೋನಸ್ಸು. ಸೊ ಇದರಲ್ಲಿ ಆ ಒಂದು ತಿಂಗಳಲ್ಲಿ 50,000 BV ಮೇಲ್ಪಟ್ಟು ಮ್ಯಾಚಿಂಗ್ ಆಯಿತು ಅಂದರೆ ಸೊ ನಿಮಗೆ ಈ ಒಂದು ಇನ್ಕಮು ಕೂಡ ಆ್ಯಡ್ ಅಪ್ ಆಗುತ್ತೆ. ಸೊ ಅದೇ ರೀತಿ 7ನೇ ಇನ್ಕಮ್ ಬಂದು ಫ್ಯಾಮಿಲಿ ಟ್ರಾವೆಲ್ ಬೋನಸ್. ಈ ಒಂದು ಇನ್ಕಮ್ನ ನೀವು ತಗೋಬೇಕು ಅಂದರೆ ಆ ಒಂದು ತಿಂಗಳಲ್ಲಿ 75,000 BV ಮೇಲ್ಪಟ್ಟು ಮ್ಯಾಚಿಂಗ್ ಆಗಿತ್ತು ಅಂದರೆ ಅಪ್ ಟು 7 ಇನ್ಕಮ್ಗಳು ಕೂಡ ನಿಮಗೆ ಬರ್ತದೆ. ಅದೇ ರೀತಿ 8ನೇ ಇನ್ಕಮ್ ಲಕ್ಸುರಿ ಕಾರ್ ಬೋನಸ್. ಈ ಒಂದು ಇನ್ಕಮ್ನ ನೀವು ತಗೋಬೇಕು ಅಂತ ಅಂದರೆ ಆ ಒಂದು ತಿಂಗಳಲ್ಲಿ 1.5 ಲಕ್ಷ BV ಮ್ಯಾಚಿಂಗ್ ಆಗಿರಬೇಕು, ಅವಾಗ ಈ ಇನ್ಕಮ್ ಕೂಡ ಆ್ಯಡ್ ಅಪ್ ಆಗುತ್ತೆ. ಸೊ ಡ್ರೀಮ್ ಹೌಸ್ ಬೋನಸ್ಸು. ಸೊ ಆ ಒಂದು ತಿಂಗಳಲ್ಲಿ 2.5 ಲಕ್ಷ BV ನಿಮಗೆ ಮ್ಯಾಚಿಂಗ್ ಆಗಿತ್ತು ಅಂತ ಅಂದರೆ ಸೊ ಈ ಒಂದು ಇನ್ಕಮ್ ಕೂಡ ಆ್ಯಡ್ ಅಪ್ ಆಗುತ್ತೆ. ಜೊತೆಗೆ ನಿಮಗೆ ಒಂದು ಟೇಬಲಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಇದೆ, ಸೊ ನೀವು ನೋಡ್ಬೋದು. ಸೊ ಮತ್ತೆ ಇನ್ನೊಂದು ಸ್ನೇಹಿತರೆ, ನಿಮಗೆ ಖುಷಿ ವಿಚಾರ ಏನಪ್ಪ ಅಂದರೆ ಸೊ ಬೇರೆ ಒಂದು ನೆಟ್ವರ್ಕ್ ಕಂಪ್ನಿಗಳ ಥರ ಇಲ್ಲಿ ನೀವು ಪರ್ಚೇಸ್ ಮಾಡಬೇಕು, ಮಂತ್ಲಿ ಮಾಡ್ತಾನೆ ಇರಬೇಕು, ಅದು ಇದು ಏನೂ ಕೂಡ ಕಂಡೀಷನ್ ಇಲ್ಲ ಸ್ನೇಹಿತರೆ. ನಿಮ್ಮದು 2.5 ಲಕ್ಷ BV ವರೆಗೂ ಕೂಡ ಫ್ರೀ ಆಗಿರ್ತದೆ. 2.5 ಲಕ್ಷ BV ಮೇಲ್ಪಟ್ಟೇನಾದರೂ ಆ ಮಂತಲ್ಲಿ ನಿಮ್ಮದು ಬತ್ತು ಅಂದರೆ ನಿಮ್ಮದು ಸೆಲ್ಫ್ BV 1000 BV ಮಾತ್ರ ಬಿಲ್ಲಿಂಗ್ ಮಾಡ್ಕೋಬೇಕಾಗ್ತದೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋ ನೀಡ್ ಟು ರೀಪರ್ಚೇಸ್ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ನಿಮಗೆ ಅವಶ್ಯಕತೆ ಇದ್ರೆ ಮಾಡ್ಬೋದು, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ, ಇಷ್ಟು ಫ್ರೀಡಮ್ ಆಗಿ ಮಾಡಲಿಕ್ಕೆ ಈ ಒಂದು ಫ್ರೀಡಮ್ ಪ್ಲಾನ್ ಇರುವಂಥದ್ದು ಸ್ನೇಹಿತರೆ. ಸೊ ಅದೇ ರೀತಿ 10ನೇ ಇನ್ಕಮ್ ರಾಯಲ್ಟಿ ಕ್ಲಬ್ ಬೋನಸ್. ಈ ಇನ್ಕಮ್ನು ನೀವು ತಗೋಬೇಕು ಅಂದರೆ ನಿಮ್ಮ ಟೀಮಲ್ಲಿರುವಂತಹ ಯಾರಾದರೂ 3 ಜನ 2.5 ಲಕ್ಷ BV ಮ್ಯಾಚಿಂಗ್ ತಗೊಂಡು 9 ರೀತಿಯಾದಂಥ ಇನ್ಕಮ್ಗಳನ್ನ ತಗೊಂಡಿದ್ದಾರೆ ಅಂದರೆ ನಿಮಗೆ ಈ 10ನೇ ಇನ್ಕಮು ಕೂಡ ಆ್ಯಡ್ ಅಪ್ ಆಗುತ್ತೆ. ಇನ್ನೊಂದು 11ನೇ ಇನ್ಕಮ್ ಬಂದು ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್. ಈ ಒಂದು ಇನ್ಕಮ್ನ ತಗೋಬೇಕು ಅಂದರೆ 1ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ನಿಮ್ಮ ಟೀಮಲ್ಲಿ ನಿಮ್ಮ ಒಂದು ಐಡಿನಲ್ಲಿ 25 ಲಕ್ಷ ಫ್ರೆಶ್ ಮ್ಯಾಚಿಂಗ್ ಬಂದರೆ ಲೆಫ್ಟ್ ಮತ್ತು ರೈಟಿಂಗು ಏನೆಲ್ಲ 10 ಇನ್ಕಮ್ಗಳು ಬರುತ್ತೆ ಅದರ ಜೊತೆಗೆ 11ನೇ ಇನ್ಕಮ್ಮು ಕೂಡ ಆ್ಯಡ್ ಅಪ್ ಆಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ಕಮ್ ಬಂದು ಸೊ ನಿಮಗೆ ರ್ಯಾಂಕ್ ಆ್ಯಂಡ್ ರಿವಾರ್ಡ್ ರೆಕಗ್ನಿಷನ್, RRR ಅಂತ ಕರಿತೀವಿ. ಅಂದರೆ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ.
ಸೊ ನಿಮಗೆ ಟೈಮ್ ಫ್ರೀಡಮ್ ಅಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ. ಸೊ ಫಸ್ಟ್ ಬಂದು ಡೈಮಂಡ್ ಅಚೀವರ್, ಇದಕ್ಕೂ ಕೂಡ ಒಂದು ಗಿಫ್ಟ್ ಸಿಗುತ್ತದೆ. ಸೊ ಇದನ್ನ ನೀವು ಅಚೀವ್ ಮಾಡಬೇಕು ಅಂದ್ರೆ ಯಾವತ್ತು ನಿಮ್ದು 75,000 BV ಮ್ಯಾಚಿಂಗ್ ಆಗುತ್ತೆ. ಇದು ಒಂದೇ ತಿಂಗಳಲ್ಲಿ ಆಗ್ಬೇಕು, 2 ತಿಂಗಳಲ್ಲಿ ಆಗ್ಬೇಕು, 1 ವರ್ಷದಲ್ಲಿ ಆಗ್ಬೇಕು, 10 ವರ್ಷದಲ್ಲಿ ಆಗ್ಬೇಕು ಅಂತ ಕಂಡೀಷನ್ ಇಲ್ಲ. ಲೈಫ್ ಟೈಮ್ ನೀವು ಯಾವತ್ತು ಜಾಯಿನ್ ಆಗಿರ್ತೀರಾ ಅಥವಾ ಯಾವತ್ತಿನ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ ಅವತ್ತಿಂದ ಯಾವತ್ತು ನಿಮಗೆ 75,000 BV ಮ್ಯಾಚಿಂಗ್ ಆಗುತ್ತೆ, ಅವತ್ತು ನಿಮಗೆ ಡೈಮಂಡ್ ಅಚೀವ್ಮೆಂಟ್ ಆಗುತ್ತೆ. ಸೊ ಡೈಮಂಡ್ ಅಚೀವ್ಮೆಂಟ್ ಆಯಿತು ಅಂದರೆ ನಿಮಗೆ ಇಲ್ಲಿ ಸಿಗುವಂತಹ ಗಿಫ್ಟ್ ಸಿಗುತ್ತೆ. ಸೊ ಅದರಲ್ಲಿ SHPL ಬ್ಯಾಕ್ ಪ್ಯಾಕು, ಸೊ ಜೊತೆಗೆ SHPL ಟಿ ಶರ್ಟ್, ಕ್ಯಾಪ್, ಟೈ ವಿತ್ ಟೈ ಪಿನ್ ಮತ್ತೆ ಲೇಪಲ್ ಪಿನ್, ಬಿಸ್ನೆಸ್ ಟೂಲ್ಸ್, ಇಷ್ಟು ನಿಮಗೆ ಗಿಫ್ಟ್ ಆಗಿ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ 1.5 ಲಕ್ಷ BV ಯಾವತ್ತು ಮ್ಯಾಚಿಂಗ್ ಆಗುತ್ತೆ. ಫ್ರೆಶ್ ಆಗಿ ನಿಮ್ಗೆ 1.5 ಲಕ್ಷ BV ಮ್ಯಾಚಿಂಗ್ ಆಗುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ 75,000 BV ಮ್ಯಾಚಿಂಗ್ ಆಗಿದೆ, ಇನ್ನು 75,000 BV ಮ್ಯಾಚಿಂಗ್ ಆದರೆ ಟೋಟಲ್ 1.5 ಲಕ್ಷ BV ಮ್ಯಾಚಿಂಗ್ ಆಗುತ್ತೆ. ಸೊ ಟೋಟಲ್ 1.5 ಲಕ್ಷ BV ಯಾವತ್ತು ಮ್ಯಾಚಿಂಗ್ ಆಗುತ್ತೆ ಅವತ್ತು ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಆಗ್ತೀರಾ. ಅವತ್ತು ನಿಮಗೆ ನಿಮಗೆ ಅದಕ್ಕೂ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ತದೆ. ಅದೇನು ಸಿಗುತ್ತೆ ಅಂತ ನಿಮಗೆ PDF ಅಲ್ಲಿ ಇದೆ ನೋಡಿ. ಸೊ ಜೊತೆಗೆ ನೆಕ್ಸ್ಟ್ 2.5 ಲಕ್ಷ BV ಯಾವತ್ತು ಮ್ಯಾಚಿಂಗ್ ಆಗುತ್ತೆ ಅವತ್ತು ನಿಮಗೆ ರಾಯಲ್ ಡೈಮಂಡ್ ಅಚೀವ್ ಆಗುತ್ತೆ. ಸೊ ಅದರಲ್ಲಿ 3 ಡೇಸು 2 ನೈಟ್ಸು LDP ಪ್ರೋಗ್ರಾಮ್ ಇನ್ ಡೊಮೆಸ್ಟಿಕ್. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ಬೋದು ನಿಮಗೆ ಮೊಬೈಲ್ ಫೋನ್ 375ಕ್ಕೆ. ಸೊ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಆದರೆ ಅಂದರೆ 7.5 ಲಕ್ಷ BV ಮ್ಯಾಚಿಂಗ್ ಆದರೆ TV ಸಿಗುತ್ತೆ. ಸೊ 12.5 ಲಕ್ಷ BV ಮ್ಯಾಚಿಂಗ್ ಆದಾಗ ಲ್ಯಾಪ್ಟಾಪ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಫಾರಿನ್ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂದರೆ ನಿಮ್ದು ಯಾವತ್ತು 25 ಲಕ್ಷ BV ಮ್ಯಾಚಿಂಗ್ ಆಗುತ್ತೆ ಅವತ್ತು ಥೈಲ್ಯಾಂಡ್ ಟೂರು ಜೊತೆ 25 ಲಕ್ಷ ಕ್ಯಾಶ್ ರಿವಾರ್ಡ್. ಸೊ ಟ್ರೈಪಲ್ ಕ್ರೌನ್ ಅಂಬಾಸಿಡರ್ 50 ಲಕ್ಷ BV ಯಾವತ್ತು ಮ್ಯಾಚಿಂಗ್ ಆಗುತ್ತೆ ಅವತ್ತು 66,000 ಕ್ಯಾಶು ಜೊತೆಗೆ ದುಬೈ ಟೂರ್. ಸೊ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರು 1,25 ಲಕ್ಷ BV ಯಾವತ್ತು ಮ್ಯಾಚಿಂಗ್ ಆಗುತ್ತೆ ಅವತ್ತು ನಿಮಗೆ ಕ್ರೂಸ್ ಟೂರು ಜೊತೆಗೆ 2.5 ಲಕ್ಷ ಕ್ಯಾಶ್ ರಿವಾರ್ಡ್. ಸೊ ಜೊತೆಗೆ ನೆಕ್ಸ್ಟು 2,50 ಲಕ್ಷ BV ಯಾವತ್ತು ಮ್ಯಾಚಿಂಗ್ ಆಗುತ್ತೆ ಅವತ್ತು ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಟೂರು ಜೊತೆಗೆ 5 ಲಕ್ಷ ಕ್ಯಾಶ್ ರಿವಾರ್ಡ್. ಸೊ ನೆಕ್ಸ್ಟು 5 ಕೋಟಿ. ಓಕೆ, ಸೊ 5 ಕೋಟಿ ಯಾವತ್ತು ನಿಮಗೆ ಮ್ಯಾಚಿಂಗ್ ಆಗುತ್ತೆ ಅವತ್ತು 12.5 ಲಕ್ಷ ನಿಮಗೆ ರಿವಾರ್ಡ್ ಸಿಗುತ್ತೆ ಜೊತೆಗೆ ಯುರೋಪ್ ಟೂರು ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟು 100 ಕೋಟಿ. ಓಕೆ, ಸೊ 100 ಕೋಟಿ ಅಲ್ಲ, 10 ಕೋಟಿ. 10 ಕೋಟಿ ಯಾವತ್ತು ನಿಮಗೆ BV ಮ್ಯಾಚಿಂಗ್ ಆಗುತ್ತೆ ಅವತ್ತು 25 ಲಕ್ಷ ರಿವಾರ್ಡು ಜೊತೆಗೆ USA ಆರ್ ಆಸ್ಟ್ರೇಲಿಯಾ ಟೂರು ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಸ್ನೇಹಿತರೆ 20 ಕೋಟಿ BV ಯಾವತ್ತು ನಿಮಗೆ ಮ್ಯಾಚಿಂಗ್ ಆಗುತ್ತೆ ಅವತ್ತು 50 ಲಕ್ಷ ರಿವಾರ್ಡ್ ಸಿಗುತ್ತೆ ಜೊತೆಗೆ ವರ್ಲ್ಡ್ ಟೂರ್ ಸಿಗುತ್ತೆ ಸ್ನೇಹಿತರೆ. 50 ಕೋಟಿ ಯಾವತ್ತು ಬಿಸ್ನೆಸ್ BV ನಿಮಗೆ ಮ್ಯಾಚಿಂಗ್ ಆಗುತ್ತೆ ಅವತ್ತು 1,25 ಲಕ್ಷ ರಿವಾರ್ಡ್ ಸಿಗುತ್ತೆ, ಲಕ್ಸುರಿ ಫ್ಲಾಟ್ ಕೂಡ ಸಿಗುತ್ತೆ. ಸೊ ಲಾಸ್ಟ್ ಆಗಿ 100 ಕೋಟಿ BV ಯಾವತ್ತು ನಿಮಗೆ ಮ್ಯಾಚಿಂಗ್ ಆಗುತ್ತೆ ಅವತ್ತು ನಿಮಗೆ ಅಲ್ಟ್ರಾ ಲಕ್ಸುರಿ ವಿಲ್ಲಾ ಸಿಗುತ್ತೆ. 2.5 ಕೋಟಿ ನಿಮಗೆ ಸ್ನೇಹಿತರೆ ರಿವಾರ್ಡು ಕೂಡ ಸಿಗುತ್ತೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾವು ಗೌರ್ಮೆಂಟ್ ಜಾಬಲ್ಲಿ ಇದ್ದೀವಿ, ಪ್ರೈವೇಟ್ ಜಾಬಲ್ಲಿ ಇದ್ದೀವಿ. ಸೊ ನಮಗೆ ಎಂಡ್ ಆಫ್ ದ ಡೇ ವರ್ಷ ಪೂರ್ತಿ ನಾವು ಕೆಲಸ ಮಾಡಿದ್ಮೇಲೆ ಯಾವತ್ತೋ ಒಂದು ನಮಗೆ ಪಿಂಚಣಿ ಅದು ಇದು ಅಂತ ಅಂದ್ಬಿಟ್ಟು ಒಂದು ಸೆಟ್ಲ್ಮೆಂಟ್ ಅಂತ ಮಾಡ್ತಾರೆ ಸ್ನೇಹಿತರೆ. ಸೊ ಇವತ್ತು ಒಂದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ನಾವು ಕೆಲಸ ಸ್ಟಾರ್ಟ್ ಮಾಡಿ 20 ವರ್ಷ ಅಲ್ಲ 30 ವರ್ಷ ಕಷ್ಟಪಟ್ಟು ಯಾವತ್ತೋ ಒಂದಿನ ನಮಗೆ 100 ಕೋಟಿ ಟರ್ನ್ ಓವರ್ ಆಗಿ 100 ಕೋಟಿ BV ಮ್ಯಾಚಿಂಗ್ ಆಗುತ್ತೆ ಅಂತ ಅನ್ಕೊಳ್ಳಿ. ಅವತ್ತು ನಮ್ಮ ಲೈಫ್ ಹೇಗಿರುತ್ತೆ ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅವತ್ತು ಎಲ್ಲನೂ ಕೂಡ ದಾಟ್ಕೊಂಡ್ ಬಂದಿರ್ತೀವಿ. 2.5 ಕೋಟಿ, 1,25 ಲಕ್ಷ, ಟೋಟಲ್ ಆಗಿ ನಮಗೆ 5 ಕೋಟಿವರೆಗೂ ಆಲ್ಮೋಸ್ಟ್ ನಮಗೆ ರಿವಾರ್ಡೇ ಸಿಕ್ಬಿಟ್ಟಿರುತ್ತೆ ಸ್ನೇಹಿತರೆ. ಇವತ್ತು ಯಾವುದೇ ಗೌರ್ಮೆಂಟ್ ಜಾಬಲ್ಲಿ ಸಿಕ್ಕರೂ ಕೂಡ ಅಷ್ಟು ರಿವಾರ್ಡ್ ಸಿಗಲ್ಲ ನಮಗೆ. ಇವತ್ತು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇಷ್ಟು ಫ್ಯೂಚರ್ ಇದೆ ಅಂದರೆ ಅರ್ಥ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ದ ರೈಟ್ ಟೈಮು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ. ಯಾಕೆಂದರೆ ನಾವೆಲ್ಲ 90s ಕಿಡ್ಸ್, ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ 90s ಬಿಫೋರ್ ಕಿಡ್ಸ್. ನಮ್ಗೆ ಓಕೆ, ಆಫ್ಟರ್ 90s 2000 ಚಿಲ್ಲರೆ ಮೇಲೆ ಯಾರೆಲ್ಲ ಜನಿಸಿದರೆ ಅವ್ರದ್ದೆಲ್ಲ ಜೀವನ ಹೇಗಿರುತ್ತೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ಎಲ್ಲರೂ ಕೂಡ 90% ತಗೋತಿದ್ದಾರೆ SLC ಅಂತ ಅಂದರೆ ಎಲ್ರಿಗೂ ಜಾಬ್ ಎಲ್ಲಿಂದ ಸಿಗ್ತದೆ? ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಷ್ಟು ಜನ ಜಾಬ್ ತಗೊಳಕ್ ಸಾಧ್ಯ? ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಫ್ಯೂಚರ್ ಇದೆ. ನಾನು ಮೋಟಿವೇಶನ್ಗೆ ಹೇಳ್ತಾ ಇಲ್ಲ, ರಿಯಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ.
ಅರ್ಥ ಮಾಡಿಕೊಂಡು ದಯವಿಟ್ಟು ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ, ಖಂಡಿತವಾಗೂ ನಿಮಗೆ ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನನಗೆ ಇನ್ಕಮ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಮಗೆ ಇನ್ಕಮ್ ಮಾಡ್ತೀನಿ ಅನ್ನೋ ಒಂದು ಭರವಸೆನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಗೆಲ್ಲೋಣ. ಥ್ಯಾಂಕ್ ಯು ಸೋ ಮಚ್. SHPL, Healthy Living by Nature.